ನೇಪಾಳ ಪ್ರವಾಹದಲ್ಲಿ ಸಾವಿನ ಸಂಖ್ಯೆ 288ಕ್ಕೆ ಏರಿಕೆಯಾಗಿದೆ. ಈಗ ಸಾವಿನ ಪ್ರಮಾಣ ಹೆಚ್ಚಾಗುತ್ತಲೇ ಇದೆ. ನೇಪಾಳದಲ್ಲಿ ಪ್ರವಾಹ ಪೀಡಿತ ಪ್ರದೇಶದಿಂದ 288 ಭಾರತೀಯರು ಕಣ್ಮರೆಯಾಗಿದ್ದಾರೆ. ಭಾರತೀಯರ ನಾಪತ್ತೆ ಬಗ್ಗೆ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ನೇಪಾಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ನಮ್ಮ ಜೊತೆಗೆ ಪ್ರವೀಣ್ ಅಂತ ಸಂಪರ್ಕದಲ್ಲಿದ್ದಾರೆ. ಅವರ ಸಂಬಂಧಿಕರೊಬ್ರು ನೇಪಾಳಕ್ಕೆ ಹೋಗಿದ್ರಂತೆ. ಸೊ ಪ್ರವೀಣ್, ನಮಸ್ಕಾರ. ನಮಸ್ಕಾರ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ಎಸ್. ಯಾರು ಹೋಗಿದ್ರು ನಿಮ್ಮ ಸಂಬಂಧಿಕರು? ಅವ್ರ ಹೆಸರೇನು? ನಮ್ಮ ತಂಗಿ ಗಂಡ, ಆಕ್ಚುಲಿ ನಮ್ಮ ತಂಗಿ ಮತ್ತೆ ಅವ್ರ ಹಸ್ಬೆಂಡ್ ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಿದ್ರು. 8 ವರ್ಷದಿಂದ ಆಸ್ಟ್ರೇಲಿಯಾದಲ್ಲೇ ಇದಾರೆ ಅವ್ರು. ಸೊ ಅವರಿಗೆ ಲಾಸ್ಟ್ ಆಗಸ್ಟ್ 12ನೇ ತಾರೀಕು ಆಸ್ಟ್ರೇಲಿಯಾದಿಂದ ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಅವರು ಕೈಲಾಸ ಪರ್ವತಕ್ಕೆ ಹೋಗಿದ್ರು, ಮಾನಸರೋವರಕ್ಕೆ. ಸೊ ನಿನ್ನೆ ಅವ್ರದ್ದು ಲಾಸ್ಟ್ ಡೇ ಇತ್ತು. ನಿನ್ನೆ ವಾಪಸ್ ಆಗ್ತಾ ಇದ್ರು. ನಿನ್ನೆ ಬೆಳಗಿನ ಜಾವ ಒಂದು 3:30-4 ಗಂಟೆಗೆ ಲಾಸ್ಟ್ ಕಾಲ್. ಸುಮ್ಮನೆ ಅಂದ್ರೆ ಆಸ್ಟ್ರೇಲಿಯನ್ ಟೈಮ್, ಅವಳಿಗೆ ಬೆಳಗಿನ ಟೈಮ್ ಅಂದ್ರೆ ಅವಳಿಗೆ ಫೋನ್ ಮಾಡಿ, ಇಲ್ಲ ಬರ್ತಾ ಇದ್ದೀನಿ ಇವತ್ತು ಸಾಯಂಕಾಲವರೆಗೂ ನಾನು ಕಟ್ಮಾಂಡು ರೀಚ್ ಆಗ್ತೀನಿ. ಕಟ್ಮಾಂಡುಯಿಂದ ಮತ್ತೆ ತಿರ್ಗಾ ಅವ್ರಿಗೆ ಡೆಲ್ಲಿಯಿಂದ ಆಸ್ಟ್ರೇಲಿಯಾಕ್ಕೆ ಫ್ಲೈಟ್ ಇತ್ತು. ಸೊ ನಾನು ಅಲ್ಲಿವರೆಗೂ ಅವ್ರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು. ಬಟ್ ಅದಾದ್ಮೇಲೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ನಾವು. ಆಮೇಲೆ ಅಷ್ಟು ಏನ್ ಮಾಡಿದಿಲ್ಲ. ಮತ್ತು ನ್ಯೂಸ್ ಅಲ್ಲೆಲ್ಲ ಬಂದ್ಮೇಲೆ ತಿರ್ಗಾ ನಾವೆಲ್ಲ ಟ್ರೈ ಮಾಡಿದ್ವಿ, ರೀಚ್ ಆಗ್ತಾ ಇಲ್ಲ. ಈಶಾ ಫೌಂಡೇಶನ್ಗೂ ಫೋನ್ ಮಾಡಿದ್ವಿ, ಬಟ್ ಅವರು ಅದೇ ಹೇಳ್ತಾ ಇದ್ರು. ಅವ್ರಿಗೂ ಅದು ಇವರು S3 ಅನ್ನೋ ಬ್ಯಾಚ್ ಅಲ್ಲಿ NRIs ಎಲ್ಲ ಇರೋ ಬ್ಯಾಚ್ ಅಲ್ಲಿ. ಸೊ ಆ ಬ್ಯಾಚ್ ಅಲ್ಲಿಂದ ಒಂದು 77 ಜನ ಪ್ಲಸ್ ವಾಲಂಟಿಯರ್ಸ್, ಡಾಕ್ಟರ್ಸ್ ಸೇರಿ ಒಂದು 81 ಜನ ಇದ್ರಂತೆ. ಯಾರಿಗೂ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಫುಲ್ ಒಂದು ಗ್ರೂಪ್ ರೀಚ್ ಆಗ್ತಾ ಇಲ್ಲ. ಬಟ್ ಇಮಿಗ್ರೇಷನ್ ಹೋಗಿದ್ದು ಲಾಸ್ಟ್, ಅಲ್ಲಿ ಅವ್ರು ಹೋಗಿ ಒಂದು 5 ನಿಮಿಷಕ್ಕೆ ಫ್ಲಡ್ ಆಗಿದೆ ಅಂತ ನಮ್ಗೆ ಮಾಹಿತಿ ಕೊಟ್ರು. ಇದನ್ ಬಿಟ್ಟು ಇನ್ನೂ ತನಕ ಇದುವರೆಗೂ ಬೇರೆ ಮಾಹಿತಿ ಏನಿಲ್ಲ ನಮ್ಮ ಹತ್ರ. ಇನ್ನೂ ತನಕ ಏನೋ ಅವ್ರದ್ದು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಸೊ ಟೋಟಲ್ ಆಗಿ ಅವ್ರು ಎಷ್ಟು ಜನ ಹೋಗಿದ್ರು ಅಂದ್ರೆ ನೀವು ಆ ಈಶಾ ಫೌಂಡೇಶನ್ ಇಂದ? 77 ಜನ ಇವ್ರ ಯಾತ್ರಿಗಳು ಪ್ಲಸ್ ಅವ್ರದ್ದು ವಾಲಂಟಿಯರ್ಸ್, ಡಾಕ್ಟರ್ಸ್ ಎಲ್ಲ ಸೇರಿ ಒಂದು 81 ಜನ ತನಕ ಇದ್ರು. ಅಂದ್ರೆ ಅವರು ಪ್ರವಾಸಕ್ಕಂತ ಹೋಗಿದ್ದ ಅಥವಾ ಏನಾದ್ರು ಕಾರ್ಯಕ್ರಮಗಳು ಇರ್ತಾವ? ಏನ್ ಕತೆ ಅದು? ಇಲ್ಲ ಪ್ರವಾಸಕ್ಕಂತಾನೆ ಹೋಗಿದ್ದದು. ಪ್ರವಾಸ ಮುಗಿಸಿ ಎಲ್ಲ ದೇವ್ರ ದರ್ಶನ ಎಲ್ಲ ಆಗಿ ವಾಪಸ್ ಬರ್ತಾ ಇದ್ರು. ಲಾಸ್ಟ್ ಡೇ ನಿನ್ನೆ ಅವ್ರದ್ದು. ಅಯ್ಯೋ, ಎಂತ ದುರಾದೃಷ್ಟ ನೋಡಿ. ಎಲ್ಲ ಮುಗಿದಿದೆ, ಇನ್ನೇನು ಹೊರಡಬೇಕು ಅಲ್ಲಿಂದ ಅಂದಾಗ ಚೈನಾ ಬಾರ್ಡರ್ಗೆ ಬಂದು ಅಲ್ಲಿಂದ ಇಮಿಗ್ರೇಷನ್ ಮಾಡಿಸ್ಕೊಂಡು ಬರ್ಬೇಕಾಗಿತ್ತು ಅವರು ಅಷ್ಟೇ. ಈ ಟೈಮಲ್ಲಿ ಆಗಿದ್ದು. ಈಗ ಅವ್ರ ಬಗ್ಗೆ ಏನಾದ್ರು ಗೊತ್ತಾಗಿದೆಯಾ ಏನು? ಇನ್ನೂವರೆಗೂ ಏನು ನ್ಯೂಸ್ ಇಲ್ಲ. ಬಟ್ ಆಸ್ಟ್ರೇಲಿಯನ್ ಎಂಬಸಿ ಏನೋ ಫೋನ್ ಮಾಡಿದ್ರಂತೆ ಸ್ವಲ್ಪ ಹೊತ್ತು ಮುಂಚೆ ಫೋನ್ ಮಾಡಿ. ರೆಸ್ಕ್ಯೂ ಟೀಮ್ ಎಲ್ಲ ಹೋಗಿದೆ, ಚೈನಾ ರೆಸ್ಕ್ಯೂ ಟೀಮ್ ಎಲ್ಲ ಹೋಗಿದೆ. ಅಲ್ಲಿ ನೋಡ್ತಾ ಇದ್ದಾರೆ. ವಿ ಮೇ ಹ್ಯಾವ್ ಸಮ್ ಗುಡ್ ನ್ಯೂಸ್ ಬೈ ದ ಎಂಡ್ ಆಫ್ ಡೇ ಅಂತ ಹೇಳಿದ್ದಾರೆ. ಅಷ್ಟೇ ಪಾಪ. ಈಗ ಅಲ್ಲಿ ಅವರ ಫ್ರೆಂಡ್ಸು ಅವ್ರು ಯಾರ್ದಾದ್ರು ನಂಬರ್ ನಿಮ್ಮ ಹತ್ರ ಇದ್ದು ನೀವು ಏನಾದ್ರು ಕರೆಕ್ಟ್ ಟ್ರೈ ಮಾಡಿದ್ರಾ, ಕಾಲ್ ಮಾಡಿದ್ರಾ? ಎಲ್ಲ ಟ್ರೈ ಮಾಡಿ, ಯಾರ ನಂಬರು ಅಲ್ಲಿ ರೀಚ್ ಆಗ್ತಾ ಇಲ್ಲ. ಜೊತೆಗೆ ಯಾರ ನಂಬರು ರೀಚ್ ಆಗ್ತಾ ಇಲ್ಲ, ಒಬ್ರು ಸಿಗ್ತಾ ಇಲ್ಲ. ಸೊ 81 ಜನಕ್ಕೆ ಈವನ್ ಈಶಾ ಫೌಂಡೇಶನ್ ಅವರು ಟ್ರೈ ಮಾಡ್ತಾ, ಅವ್ರಿಗೂ ಸಿಕ್ಕಿಲ್ಲ ಮಾಹಿತಿ ಇದುವರೆಗೂ. ಆ 81 ಜನದ್ದು ಯಾರಿಗೂ ಟ್ರೇಸ್ ಔಟ್ ಸಿಕ್ಕಿಲ್ಲ. ಈಗ ಅವರು ಇಲ್ಲಿ ಯಾವ ಊರಿನವರು, ಯಾವ ಜಿಲ್ಲೆಯವರು? ಸ್ವಂತ ಧಾರವಾಡದವರು. ಧಾರವಾಡದಿಂದಾನೇ ಅವರು ಮದುವೆ ಆಗಿಂದ ಅಲ್ಲಿ ಹೋಗಿ ಆಸ್ಟ್ರೇಲಿಯಾಗ ಹೋಗಿ ಸೆಟ್ಲ್ ಆಗಿಲ್ಲ. ಎಷ್ಟು ವರ್ಷ ಆಗಿತ್ತು ಸರ್ ಅಲ್ಲಿ ಹೋಗಿ? 8-10 ವರ್ಷ ಆಯ್ತು ಅವ್ರಲ್ಲಿ ಹೋಗಿ. ಅಂದ್ರೆ ಈಗ ಅವರು ಸಿಂಗಲ್ ಆಗಿ ಒಬ್ರೇ ಹೋಗಿದ್ರ, ಅಂದ್ರೆ ಆ ಟೀಮ್ ಜೊತೆಗೆ ಅವ್ರ ಪತ್ನಿ, ಅವ್ರ ಮಕ್ಕಳು? ಇಲ್ಲ ಅವ್ರು ಸಿಂಗಲ್ ಆಗಿ ಅವ್ರೊಬ್ರು ಹೋಗಿದ್ರು. ನನ್ನ ತಂಗಿ ಮತ್ತು ಅವ್ರ ಮಕ್ಕಳು ಆಸ್ಟ್ರೇಲಿಯಾದಲ್ಲೇ ಇದ್ದಾರೆ. ಪಾಪ ಅವ್ರು ಎಷ್ಟು ಆತಂಕದಲ್ಲಿದಾರೋ ಏನೋ. ಅವ್ರ ಜೊತೆಗೆ ಮಾತಾಡಿದ್ರ? ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ಶಿ ಇಸ್ ಅಂಡರ್ ಟ್ರೆಮೆಂಡಸ್ ಶಾಕ್. ಬಟ್ ಅದ ಫ್ರೆಂಡ್ಸು ಮತ್ತೆ ಎಲ್ಲ ಹೋಗಿದ್ದಾರೆ, ಅವ್ರ ಮನೆಯಲ್ಲೇ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಸ್ಟಿಲ್ ಅದೇ ಏನು ಮಾಹಿತಿ ಸಿಕ್ಕಿಲ್ಲ. ಬಟ್ ಅವಳಿಗೆ ಅದೇ ಧೈರ್ಯ ಕೊಡ್ತಾ ಇದ್ದೀವಿ. ಎವ್ರಿ 10-15 ಮಿನಿಟ್ಸ್ ಅಂತ ಫೋನ್ ಮಾಡ್ತಾನೆ ಇದ್ದೀವಿ ಎಲ್ಲರೂ ಸೇರಿ. ಅದೇ ರೀತಿ ಮಾಡ್ತಾ ಇದ್ದೀವಿ.
ಎಸ್ ಸರ್, ಎಸ್ ಸರ್. ಏನು ಏನು ಆಗದೇ ಇರಲಿ, ವಾಪಸ್ ಆರಾಮಾಗಿ ಬರಲಿ, ಅದೊಂದೇ ನಮ್ಮ ಕೈಲಿರುವಂಥ ಮಾಡೋಕ್ಕಾಗದೋದು ಈಗ ಅದೇ 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 ಪ್ರಾರ್ಥನೆನ. ಅದೇ ಅದೇ ದೇವರಲ್ಲಿ ಅದೇ ಬೀಳ್ಕೊಳ್ಳೋದು. ಅಟ್ ದ ಸೇಮ್ ಟೈಮ್ ನಮ್ಮ ಇಂಡಿಯನ್ ಎಂಬಸಿ ಆಯ್ತು, ನೇಪಾಲ್ ಎಂಬಸಿ ಆಯ್ತು, ಚೈನಾ ಎಂಬಸಿ ಆಯ್ತು, ಎಲ್ಲ ಜಂಟಿ ಕಾರ್ಯ ಮಾಡಿ ರೆಸ್ಕ್ಯೂ ಆಪರೇಷನ್ ಸ್ವಲ್ಪ ಮಾಡಿ ಆದಷ್ಟು ಬೇಗ ಅಲ್ಲಿದ್ದವ್ರಿಗೆ ರೀಚ್ ಔಟ್ ಆಗಿ ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊಳ್ಳೋದು ಅಷ್ಟೇ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಇದು ಅಲ್ಲಿ ಹೋಗಿ ಸಿಕ್ಕಾಕೊಂಡವರ ಸಂಬಂಧಿಕರ ಮಾತು. ಸಹಜ ಭಯ ಆಗುತ್ತೆ ಈ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ರೆ. ಅದರಲ್ಲೂ ಆ ರಣಭೀಕರ ಪ್ರವಾಹದ ದೃಶ್ಯ ಇದೆಯಲ್ಲ, ಹೆಬ್ಬಂಡೆಯನ್ನೇ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ, ಅದು ಜೊತೆಗೆ ಅಲ್ಲಿನ ಹೆಣಗಳ ರಾಶಿ, ಕೈ ಕಟ್ಟಾಗಿರೋದು, ಕಾಲು ಕಟ್ಟಾಗಿರೋದು, ಬಾಡಿ ಪಾರ್ಟ್ಸೇ ಕಟ್ಟಾಗಿ ಹೋಗಿರೋದು, ಇದನ್ನೆಲ್ಲ ನೋಡ್ತಾ ಇದ್ರೇ ಭಯ ಆಗ್ತಾ ಇದೆ. ಅದರಲ್ಲೂ ನಮ್ಮ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದವರು, ಜೊತೆಗೆ ಈಶಾ ಫೌಂಡೇಶನ್ನಲ್ಲಿದ್ದವರು. ಸೊ ಅವರೆಲ್ಲ ಒಟ್ಟೊಟ್ಟಿಗೆ ಪ್ರವಾಸಕ್ಕೆ ಹೋದಂಥವ್ರು, ದೇವರ ದರ್ಶನಕ್ಕೆ ಹೋದಂಥವ್ರು. ಪಾಪ ನೋಡಿ, ಅವರು ಹೇಳ್ತಾ ಇದ್ರು ಎಲ್ಲ ಮುಗಿದಾಗಿತ್ತು, ಇನ್ನೇನು ಹೊರಡಬೇಕಾಗಿತ್ತು, ಅವರು ನಿನ್ನೆನೆ ಹೊರಡಬೇಕಾಗಿತ್ತು, ಕೊನೆ ಟೈಮ್ನಲ್ಲಿ ಇದು ಆಗಿರೋದು. ಈಗ ಅವರು ದುರಾದೃಷ್ಟ ಪಾಪ, ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಅವ್ರಿಗೆ ಅಲ್ಲಿ ಕಾಲ್ ಅವ್ರು ಇದ್ರೂ ರೀಚ್ ಕೂಡ ಆಗ್ತಾ ಇಲ್ಲ, ಹಂಗಿದೆ ಪರಿಸ್ಥಿತಿಯಲ್ಲಿ. ಜೊತೆಗೆ ಈಗ ಮನೆಯವರಾಗ್ಲಿ ನಾವಾಗ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಿಟ್ರೆ ಇನ್ನೇನೂ ಆಗಲ್ಲ ಪಾಪ. ಅಂಥ ಪರಿಸ್ಥಿತಿಯಲ್ಲಿ ಈಗ ಎಲ್ಲರೂ ಇದ್ದಾರೆ. ಯಾಕೆ ಅಂತ ಅಂದರೆ, ಅಂಥ ರಣಭೀಕರ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಬದುಕುಳಿದು ಬಂದರೆ ಅದು ಪುನರ್ಜನ್ಮ ಅಂತಲೇ ಹೇಳ್ಬೋದು.